ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಆದ ಜಾಬ್ ಅಪ್ಡೇಟ್ಸ್ ಇದೆ. ಸೊ ಇಲ್ಲಿ ಅಪ್ಲೈ ಮಾಡಬೇಕು ಅನ್ನೋದನ್ನ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋವನ್ನು ಎಂಡ್ ತನಕ ನೋಡಿ. ಅದೇ ಥರ ನೀವು ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ನನ್ನ ವೀಡಿಯೋಸ್ಗೆ ಲೈಕ್ಸ್ ಮಾಡಿ, ಅದೇ ಥರ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೇನೆ. ಸೊ ಯಾವುದೆಲ್ಲ ಪೊಸಿಷನ್ಸ್ಗೆ ಜಾಬ್ ವೇಕೆನ್ಸಿ ಇದೆ ಅನ್ನೋದು ನೋಡೋದಾದರೆ, ಫಸ್ಟಿಗೆ ಪ್ಲಂಬರ್ಸಿಗೆ ವೇಕೆನ್ಸೀಸ್ ಇದೆ. ಸೊ ಪ್ಲಂಬರ್ ನೀವು ಜಾಬ್ಗೆ ಅಪ್ಲೈ ಮಾಡಬೇಕಾದ್ರೆ ನೀವು ಎಕ್ಸಿಸ್ಟಿಂಗ್ ಆಗಿ ಪ್ಲಂಬಿಂಗ್ ಜಾಬ್ ಮಾಡ್ತಾ ಇದ್ದರೆ ಅಥವಾ 2 to 1 year ಸಾಕಾಗುತ್ತೆ. 1 to 2 years ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಪ್ಲೀಸ್ ಜಾಬ್ಗೆ ಅಪ್ಲೈ ಮಾಡಿ, ಯಾಕಂದರೆ ಪ್ಲಂಬಿಂಗ್ ವೇಕೆನ್ಸಿ ತುಂಬಾ ಇದೆ. ಅದೇ ಥರ ನೆಕ್ಸ್ಟ್ ಯಾವುದು ನೋಡೋದಾದರೆ ಅಸಿಸ್ಟೆಂಟ್ ಎಲೆಕ್ಟ್ರಿಷಿಯನ್ಗೆ ಜಾಬ್ಗೆ ವೇಕೆನ್ಸೀಸ್ ಇದೆ. ಅಸಿಸ್ಟೆಂಟ್ ಎಲೆಕ್ಟ್ರಿಷಿಯನ್ಗೆ ನಾವು ಜಾಬ್ಗೆ ಅಪ್ಲೈ ಮಾಡಲು ನಾವು ಎಲ್ಲಿಯಾದರೂ ಕೂಡ ಮಾಲ್ ಆಗಲಿ ಅಲ್ಲ ಇಂಡಸ್ಟ್ರಿಯಲ್ಲಿ ಆಗಲಿ ಅಸಿಸ್ಟೆಂಟ್ ಎಲೆಕ್ಟ್ರಿಷಿಯನ್ ಅಥವಾ ಎಲೆಕ್ಟ್ರಿಷಿಯನ್ ಆಗಿ ನಾವು ಜಾಬ್ ಮಾಡ್ತಾ ಇದ್ರೆ, ಅಥವಾ ಫುಡ್ ಇಂಡಸ್ಟ್ರಿ ಕೂಡ ಆಗುತ್ತೆ. ಫುಡ್ ಅಂದರೆ ಹೋಟೆಲ್ ಇಂಡಸ್ಟ್ರಿ ಇರುತ್ತೆ ನೋಡಿ, ಅಲ್ಲಿ ನಾವು ಕೆಲಸ ಮಾಡ್ತಾ ಇದ್ರು ಕೂಡ ನಾವು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಸೊ 1 to 2 years ನಮಗೆ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಆಗುತ್ತೆ. ನಮ್ಮದು ಯಾವುದೇ ಡಿಪ್ಲೊಮಾ ಆಗುತ್ತೆ, ITI ಆಗಿರಲಿ ಅಥವಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಗಿರಲಿ ಅಲ್ಲ ಡಿಪ್ಲೊಮಾ ಆಗಿರಲಿ, ಯಾವುದೇ ಡಿಗ್ರಿ ಇದ್ರೂ ಕೂಡ ಸಾಕಾಗುತ್ತೆ. ಸೊ ನಾವು ಈ ಜಾಬಿಗೆ ಅಪ್ಲೈ ಮಾಡ್ಬೋದು. ಥರ್ಡ್ ಬಂದುಬಿಟ್ಟು ಅಸಿಸ್ಟೆಂಟ್ ಅಪೋಲ್ಸ್ಟರಿಗೆ ವೇಕೆನ್ಸೀಸ್ ಇದೆ. ಅಪೋಲ್ಸ್ಟರ್ ಅಂದರೆ ನಮ್ಮದು ಕರ್ಟೆನ್ಸ್ ಸ್ಟಿಚ್ ಮಾಡ್ತಾರೆ ನೋಡಿ, ಅಥವಾ ಈ ಕುಷನ್ಸ್ ವರ್ಕ್ ಎಲ್ಲ ಮಾಡ್ತಾರೆ. ಸೊ ಅವರಿಗೆ ಅಪೋಲ್ಸ್ಟರ್ ಅಂತ ಹೇಳ್ತಾರೆ. ಸೊ ಇದಕ್ಕೂ ಕೂಡ 1 to 2 years ನಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇದ್ದರೆ ನಾವು ಈ ಜಾಬಿಗೆ ಅಪ್ಲೈ ಮಾಡ್ಬೋದು. ತುಂಬಾ ಒಳ್ಳೆ ಆಪರ್ಚುನಿಟಿ, ಯಾಕಂದರೆ ತುಂಬಾ ಒಳ್ಳೆ ಸ್ಯಾಲ್ರಿ ಕೂಡ ಸಿಗುತ್ತೆ ಈ ಎಲ್ಲ ಪೊಸಿಷನ್ಸ್ಗೆ ಕೂಡ. ನೆಕ್ಸ್ಟ್ ವೇಕೆನ್ಸಿ ಬಂದುಬಿಟ್ಟು ಫೋಟೋಗ್ರಫಿಯಲ್ಲಿ ವೇಕೆನ್ಸೀಸ್ ಇದೆ. ಫೋಟೋಗ್ರಫಿಯಲ್ಲಿ ಕೂಡ ನಮ್ಮದು ಯಾವುದೇ ಡಿಗ್ರಿ ಅಂದರೆ ಇದ್ರೂ ಕೂಡ ಸಾಕಾಗುತ್ತೆ, ಯಾಕಂದರೆ ಫೋಟೋಗ್ರಫಿಯಲ್ಲಿ ನಮಗೆ 1 to 2 years ಎಕ್ಸ್ಪೀರಿಯನ್ಸ್ ಇದ್ದರೆ ಸಾಕಾಗುತ್ತೆ. ಮತ್ತು ಫೋಟೋಗ್ರಫಿಯಲ್ಲಿ ನಮ್ಮದು ಯಾವುದಾದ್ರೂ ಒಂದು ಡಿಗ್ರಿ ಇದ್ದರೂ ಕೂಡ ಸಾಕಾಗುತ್ತೆ. ನೆಕ್ಸ್ಟ್ ವೇಕೆನ್ಸಿ ಬಂದುಬಿಟ್ಟು AC ಟೆಕ್ನಿಷಿಯನ್ಗೆ ವೇಕೆನ್ಸೀಸ್ ಇದೆ. AC ಟೆಕ್ನಿಷಿಯನಿಗೆ ನಮ್ಮದು AC ಟೆಕ್ನಿಷಿಯನ್ಸ್ ಕೋರ್ಸ್ ಆಗಿರಬೇಕು. ಇವನ್ ITI ಆಗಿರಲಿ ಅಲ್ಲ ಡಿಪ್ಲೊಮಾ ಆಗಿರಲಿ, ಯಾವುದೋ ಒಂದು ಕೋರ್ಸ್ ಇದ್ದರೂ ಕೂಡ ಸಾಕಾಗುತ್ತೆ. ಮತ್ತು 1 to 2 years ನಮಗೆ ಎಕ್ಸ್ಪೀರಿಯನ್ಸ್ AC ಟೆಕ್ನಿಷಿಯನ್ AC ಟೆಕ್ನಿಷಿಯನ್ ನಾವು ಕೆಲಸ ಮಾಡಿರಬೇಕು. ಯಾವುದೇ ಮಾಲ್ ಆಗಿರಲಿ ಅಥವಾ AC ಪ್ಲಾಂಟ್ಸ್ ಆಗಿರಲಿ ಅಲ್ಲ ನಮ್ಮದು ಚಿಲ್ಲರ್ ಆಗಿರಲಿ, ಈ ಥರ ಎಲ್ಲಿ ಅದು ನಾವು ಕೆಲಸ ಮಾಡ್ತಾ ಇದ್ರೆ AC ಟೆಕ್ನಿಷಿಯನ್ ಆಗಿ ಎಲ್ಲಿ ಕೂಡ ಆಗುತ್ತೆ. ಹೋಟೆಲ್ ರೆಸ್ಟೋರೆಂಟ್ಸ್ ಆಗಿರಲಿ ಎಲ್ಲಿ ಕೂಡ ನಾವು AC ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ರೆ ಈ ನಾವು ಜಾಬ್ಗೆ ಅಪ್ಲೈ ಮಾಡ್ಬೋದು. ಯಾಕಂದರೆ ತುಂಬಾ ಒಳ್ಳೆ ಸ್ಯಾಲ್ರಿ ಕೂಡ ಇರುತ್ತೆ, ಯಾಕಂದರೆ $2,000+ ಸ್ಯಾಲ್ರಿ ಇರುತ್ತೆ. ಸೊ ನೀವು ನಿಮ್ಮ ಹತ್ರ ಡಿಗ್ರಿ ಇದ್ದರೆ, ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇದ್ದರೆ ಪ್ಲೀಸ್ ಅಪ್ಲೈ ಮಾಡಿ, ತಡ ಮಾಡಬೇಡಿ. ಯಾಕಂದರೆ ವೇಕೆನ್ಸೀಸ್ ತುಂಬಾ ಅವೈಲೇಬಲ್ ಇದೆ, ಯಾಕಂದರೆ ತುಂಬಾ ಶಿಪ್ಸ್ ಬರ್ತಾ ಉಂಟು, ಅದಕ್ಕೋಸ್ಕರ ತುಂಬಾ ವೇಕೆನ್ಸೀಸ್ ಕೂಡ ಬರ್ತಾ ಉಂಟು. ಸೊ ನೆಕ್ಸ್ಟ್ ಪೊಸಿಷನ್ ಬಂದುಬಿಟ್ಟು ಹೌಸ್ ಕೀಪಿಂಗ್ ಡಿಪಾರ್ಟ್ಮೆಂಟಿಗೆ ಇದೆ. ಯಾಕಂದರೆ ಹೌಸ್ ಕೀಪಿಂಗ್ ಡಿಪಾರ್ಟ್ಮೆಂಟ್ಗೆ ತುಂಬಾ ಕ್ರೂ ಮೆಂಬರ್ ಬೇಕಾಗ್ತಾರೆ. ಸೊ ಹೌಸ್ ಕೀಪಿಂಗ್ ಡಿಪಾರ್ಟ್ಮೆಂಟಿಗೆ ಕೂಡ ತುಂಬಾ ವೇಕೆನ್ಸೀಸ್ ಇದೆ. ಇದಕ್ಕೂ ಕೂಡ ನಮ್ಮ ಹತ್ರ 1 or 2 years ಎಲ್ಲಾದರೂ ರೆಸ್ಟೋರೆಂಟ್ಸಲ್ಲಿ ಅಲ್ಲ 5 ಸ್ಟಾರ್ ಆಗಲಿ 3 ಸ್ಟಾರ್ ಆಗಲಿ ಈ ಹೋಟೆಲ್ಸಲ್ಲಿ ನಾವು ಹೌಸ್ ಕೀಪಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದರೆ ನಾವು ಈ ಜಾಬಿಗೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ರಿಪೇರ್ಮ್ಯಾನಿಗಿದೆ. ರಿಪೇರ್ಮ್ಯಾನ್ ಅಂದರೆ ನಮ್ಮದು ವೆಲ್ಡಿಂಗ್ ಆಗಿರಲಿ, ನಮ್ಮ ಕಬ್ಬಿಣದ ಕೆಲಸ ಏನು ಮಾಡ್ತಾರೆ ನೋಡಿ, ಫ್ರೇಮಿಂಗ್ ವರ್ಕ್ಸ್ ಆಗಿರಲಿ, ಇದಕ್ಕೆ ರಿಪೇರ್ಮ್ಯಾನ್ ಅಂತ ಹೇಳ್ತಾರೆ. ಸೊ ಈ ಪೊಸಿಷನ್ ಕೂಡ ಬಂದುಬಿಟ್ಟು ನಾವು ಎಲ್ಲಿಯಾದರೂ ರಿಪೇರ್ಮ್ಯಾನ್ ಆಗಿ ವರ್ಕ್ ಮಾಡ್ತಾ ಇದ್ದರೆ 1 or 2 years ಎಕ್ಸ್ಪೀರಿಯನ್ಸ್ ಇದೆ, ನಾವು ಈ ಜಾಬಿಗೆ ಕೂಡ ಅಪ್ಲೈ ಮಾಡ್ಬೋದು. ಸೊ ಇನ್ನೂ ಕೂಡ ತುಂಬಾ ಅಪ್ಡೇಟ್ಸ್ ಬರ್ತಾ ಉಂಟು ಜಾಬ್ ಇದು, ಯಾಕಂದರೆ ತುಂಬಾ ಕ್ರೂಶಿಪ್ ಬರ್ತಾ ಉಂಟು, ಅದಕ್ಕೋಸ್ಕರ ವೇಕೆನ್ಸೀಸ್ ಕೂಡ ತುಂಬಾ ಅಪ್ಡೇಟ್ಸ್ ಆಗ್ತಾ ಇರುತ್ತೆ. ಎಷ್ಟು ಈ ಜಾಬ್ ಡಿಪಾರ್ಟ್ಮೆಂಟ್ಗೆ ಇವಾಗ ಪ್ರೆಸೆಂಟ್ ವೇಕೆನ್ಸೀಸ್ ತುಂಬಾ ಇದೆ. ನಿಮ್ಮ ಹತ್ರ ಯಾವುದೇ ಡಿಗ್ರಿ ಇರಲಿ, ಯಾವುದೇ ನೀವು ಎಜುಕೇಷನ್ ಮಾಡಿರಲಿ, ಸೊ ನೀವು ಪ್ಲೀಸ್ ಅಪ್ಲೈ ಮಾಡಿ. ಯಾಕಂದರೆ ಇವಾಗ ಇಷ್ಟು ವೇಕೆನ್ಸೀಸ್ ಇದೆ, ಬಟ್ ನೀವು ಇವಾಗ ಅಪ್ಲೈ ಮಾಡಿದರೆ ಯಾವಾಗ ವೇಕೆನ್ಸಿ ಬರ್ತವೆ ನೋಡಿ, ಆಗ ನಿಮ್ಮದು ರೆಸ್ಯೂಮ್ ಶಾರ್ಟ್ ಲಿಸ್ಟ್ ಆಗುವ ಚಾನ್ಸಸ್ ತುಂಬಾ ಇರುತ್ತೆ. ಯಾಕಂದರೆ ನೀವು ವೇಕೆನ್ಸಿ ಬರುವಾಗ ನೀವು ಅಪ್ಲೈ ಮಾಡಿದರೆ ಮತ್ತೆ ಸಿಗುವಾಗ ತುಂಬಾ ಲೇಟ್ ಆಗುತ್ತೆ. ಸೊ ಇವಾಗಲೇ ಅಪ್ಲೈ ಮಾಡಿ. ಯಾವುದೇ ನಿಮ್ಮ ಹತ್ರ ಡಿಗ್ರಿ ಇರಲಿ, ಯಾವುದೇ ನೀವು ಕೆಲಸ ಮಾಡ್ತಾ ಇದ್ರು ಕೂಡ ನೀವು ಜಾಬಿಗೆ ಹೋಗಿ ಅಪ್ಲೈ ಮಾಡಿ. ಎಲ್ಲಿ ಅಪ್ಲೈ ಮಾಡಬೇಕಂದ್ರೆ www.airbornerecruiting.com ಅಂತೇಳಿ ಒಂದು ಏಜೆನ್ಸಿ ಇದೆ, ಇಂಡಿಯಾದ ಟಾಪ್ ಏಜೆನ್ಸಿ ಅಂತ ಹೇಳ್ಬೋದು. ಸೊ ಈ ಏಜೆನ್ಸಿಯಲ್ಲಿ ನೀವು ಜಾಬ್ಗೆ ಅಪ್ಲೈ ಮಾಡಿ, ಯಾಕಂದರೆ ಇದೊಂದು ಜೆನ್ಯೂನ್ ಏಜೆನ್ಸಿ, ಯಾವುದೇ ಹಣ ಪೇ ಮಾಡಬೇಕಂತೆಲ್ಲ. ಈ ಎಲ್ಲ ನಾನು ಮೇಲೆ ಹೇಳಿದಂಥ ಎಲ್ಲ ವೇಕೆನ್ಸಿ ಕೂಡ ಇದೇ ಏಜೆನ್ಸಿಯಲ್ಲಿದೆ. ಸೊ ನೀವು ಎಲ್ಲರೂ ಕೂಡ ಈ ಏಜೆನ್ಸಿಯಲ್ಲಿ ಅಪ್ಲೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತೇನೆ. ಸೊ ಹೀಗೇ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಬಾಯ್.